ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ನೋಡ್ರಿ ಇದು ಬ್ರಹ್ಮಕಮಲ ಹೂವಿಂದ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕಾಗಿತ್ತು. ಅಂದ್ರೆ ಈ ಗಿಡ ಯಾವ ದಿನದಿಂದ ತಂದು ನೆಡಬೇಕು, ಇದರ ಪೂಜೆ ಪುನಸ್ಕಾರ ಯಾವ ರೀತಿ ತಂದು ಹೇಳ್ಕೊಡ್ಲಾಕ ಬಂದಿ ನೋಡ್ರಿ. ಈ ಬ್ರಹ್ಮಕಮಲ ಹೂಗಿರಿ ರಾತ್ರಿಗಳ ರಾಣಿ ಅಂತ ಕರೀತಾರೆ, ಮತ್ತು ಇಂಗ್ಲೀಷ್ದಾಗ ರೀ ರಾಣಿ ಆಫ್ ದಿ ನೈಟ್ ಫ್ಲವರ್ ಅಂತಾರೆ, ಅಥವಾ ಲೋಟಸ್ ಆಫ್ ದಿ ಡಾರ್ಕ್ ಅಂತ ಕರೀತಾರೆ ನೋಡ್ರಿ. ಈ ಥರ ಹೂವಿನ ಗಿಡಕ್ಕೆ ಈ ಹೂವಿಗೆ ಹೆಸರೈತಿ. ಆಮೇಲೆ ರಾತ್ರಿ ರಾಣಿ ಅಂತಲೂ ಕರೀತಾರೆ, ದೈವ ಪುಷ್ಪ ಅಂತ ಕರೀತಾರೆ ಈ ಬ್ರಹ್ಮಕಮಲ ಹೂವಿಗೆ. ನಮ್ಮಲ್ಲಿ ಈ ಬ್ರಹ್ಮಕಮಲ ಹೂವು ಆದಾಗ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದ್ರೆ ರೀ, ಇದು ರಾತ್ರಿ ಅರಳುವಂಥ ಹೂವು ಆಗೈತ್ರಿ ಅದಕ್ಕೆ ಫಸ್ಟ್ ಟೈಮ್ ನಮ್ಮಲ್ಲಿ ಹೂವಿನ ಗಿಡ ಯಾವ ಯಾಂದು ತಂದು ನೆಡಬೇಕು ಅಂದ್ರೆ ರೀ, ಆಲ್ಮೋಸ್ಟ್ ರೀ ಇದು ಸೋಮವಾರ ಗುರುವಾರ ಅಂತಂದು ಪುಷ್ಯ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರದ ಇದ್ದಾಗ ರೀ ಈ ಗಿಡ ಇದ್ರ ಎಲೆ ತಂದ ನಾವು ಮನೆಯಲ್ಲಿ ಸಸಿ ನೆಡಬೇಕು. ಮತ್ತು ತಂದಾಗ ಇದು ನೋಡ್ರಿ ಒಂದು ಸಣ್ಣ ಎಲೆ ಇದ್ದದ ಇಷ್ಟು ದೊಡ್ಡ ಗಿಡವಾಗಿ ಬೆಳಿತೈತಿ. ಈ ಸಸಿ ನಟ್ರಿ ನಾನು ಸುಮಾರು 10 ವರ್ಷ ಆಯ್ತು ನೋಡ್ರಿ. ಇದು ಗಿಡ ತುಂಬಾ ಹೂ ಆಗ್ತಾವೆ. ಮತ್ತು ಈ ಹೂ ಆಗ್ಬೇಕಂದ್ರೆ ತುಂಬಾ ಜಾಸ್ತಿ ಹೂ ಆಗ್ಬೇಕಾದ್ರೆ ಯಾವ ಥರ ಗೊಬ್ಬರ ಹಾಕಬೇಕು ಅದು ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ನೋಡ್ರಿ ಈಗ ನಾವು ಈರುಳ್ಳಿ ಸೊಪ್ಪಿ, ಬೆಳ್ಳುಳ್ಳಿ ಸೊಪ್ಪಿ ಅದು ನೋಡ್ರಿ ಅಂತ ಅರಿಶಿನ ಪುಡಿ ಇವೆಲ್ಲ ನೋಡ್ರಿ ಒಂದು 4 ದಿನ ರಾಸಾಯನಿಕ ಮಾಡಿ ಒಂದು ಬಕೆಟ್ನಲ್ಲಿ ನೀರನ್ನ ಹಾಕಿ ಹಂಗೆ ಇಡೋದು ನೋಡ್ರಿ. ಹಾಕಿ ಇಟ್ಟು ಬಳಕ ಅದನ್ನು ಸೋಸಿದ ನೀರು ಮತ್ತು ನಾವು ಚಹಾ ಮಾಡಿರ್ತೀವಲ್ಲ ಅದರದ ಚಹಾ ಪುಡಿ ಸೊಟ್ಟ ಅದರೊಳಗೆ ಬಕೆಟ್ನೊಳಗೆ ಹಾಕಿ 3 ರಿಂದ 4 ದಿನ ಇಟ್ಟು ಬಳಕ ಈ ನೀರು ಆ ಗಿಡಕ್ಕೆ ಹಾಕೋದ್ರಿಂದ ಈ ಥರ ಇಷ್ಟು ಹೂ ಜಾಸ್ತಿ ಬಿಡ್ತಾವೆ ನೋಡ್ರಿ. ಯಾಕಂದ್ರೆ ಅದಕ್ಕೋಳೆ ಗೊಬ್ಬರ ಸಿಕ್ಕಂಗೆ ಆಗಿಬಿಡ್ತೈತಿ. ಈ ಥರ ಟಾನಿಕ್ ಹಾಕಿದಂಗೆ ಆಗ್ತೈತೆ ಅಂದ ಹೇಳಾಕತ್ತಿ ನೋಡ್ರಿ. ಮತ್ತು ಆಮೇಲೆ ಈಗ ನಮ್ಮಲ್ಲಿ ಸಣ್ಣ ಚಿಕ್ಕ ಮಕ್ಕಳದ ಟಾನಿಕ್ಗಳು ಓದಿರ್ತಾವರಲ್ಲ ಅದನ್ನು ಭೀ ಈ ಒಂದು ಸ್ವಲ್ಪ ನೀರನ್ನೇ ಹಾಕಿ ಈ ಗಿಡಕ್ಕೆ ಹಾಕೋದ್ರಿಂದ ಭೀ ಗಿಡ ನೋಡ್ರಿ ಇಷ್ಟು ಚಲೋ ತಂಗಿ ಬೆಳಿತೈತಿ. ಇದು ಹಾಕ್ಲಕ್ಕ ಇಷ್ಟು ದೊಡ್ಡ ಬೆಳಿಲಕ್ಕ ಅದೇ ಕಾರಣ ನೋಡ್ರಿ. ಯಾಕಂದ್ರೆ ಈಗ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವಕ್ಕೆ ಟಾನಿಕ್ ತಂದಿರ್ತೀವಿ, ಅವರ ಡೇಟ್ ಬಾರ್ ಆಗೈತೆ ಅಂತಂದು ಬಿಸಿ ಹಾಕೋದ್ರಿಂದ ವೇಸ್ಟ್ ಮಾಡಿ ಒಗಿದ್ಕಿಂತ ಏನು ಮಾಡಿದ್ರಿ ಈ ಒಂದು ನೀರನ್ನೇ ಹಾಕಿ ಈ ಗಿಡಕ್ಕೆ ಹಾಕೋದ್ರಿಂದ ಇಷ್ಟು ನೋಡ್ರಿ ಈ ಗಿಡ ಇಷ್ಟು ಸೊಗಸಾಗಿ ಬೆಳೆದೈತಿ. ಈ ಬ್ರಹ್ಮಕಮಲ ಹೂ ನೋಡ್ರಿ ವರ್ಷಕ್ಕೊಮ್ಮೆ ಆಗ್ತಾವ ಅಂತ ಹೇಳ್ತಾರೆ. ಇದು ತಪ್ಪು ಕಲ್ಪನೆ. ನಾವು ಅದಕ್ಕೆ ಆ ಗಿಡಕ್ಕೆ ಒಳ್ಳೆಯ ನಾವು ಗೊಬ್ಬರ ಹಾಕಿದ ಬಳಕ ವರ್ಷದಾಗ 2 ರಿಂದ 3 ಸಲ ಹೂ ಆಗ್ತಾವೆ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ನಮ್ಗೆ 2 ಸಲ ಆಗ್ಯಾವ ನೋಡ್ರಿ. ಮತ್ತು ವಿಶೇಷ ಸೋಮವಾರ ಇಂಥ ಅಮಾವಾಸ್ಯೆದಿಂದ ಹುಣ್ಣಿಮೆಯಿಂದ ಆಗ್ತಾವೆ. ಯಾಕಂದ್ರೆ ನೋಡ್ರಿ ಶುಭ ಸೂಚನೆ ಅಂತಲೇ ಆಗ್ತಾವೆ ಅವ, ಆ ರೀತಿನೇ ಆಗ್ತಾವೆ. ಆಮೇಲೆ ನೀವು ನೋಡಿರ್ಬೋದು ರೀ ಕೇದಾರನಾಥದಲ್ಲಿ ಶಿವನಿಗೆ, ಬದ್ರಿನಾಥದಲ್ಲಿ ವಿಷ್ಣುವಿಗೆ ಈ ಹೂವು ಅರ್ಪಣೆ ಮಾಡ್ತಾರೆ. ಮತ್ತು ಇದು ನಕ್ಷತ್ರ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ರಾತ್ರಿ ರಾಣಿ ಅಂತಲೇ ಕರೀತಾರೆ ನೋಡ್ರಿ. ಮತ್ತು ರೀ ಈ ಹೂ ಆದಾಗ ಏನು ಮಾಡ್ಬೇಕಂದ್ರೆ ರೀ ನೋಡ್ರಿ ನಾವು ಧೂಪ ದೀಪ ಫಸ್ಟ್ ಟೈಮ್ ನಮ್ಮಲ್ಲಿ ಹೂ ಆಗೈತೆ ತಂದ್ರಿ ನಾವು ಈ ಪೂಜೆ ಪುನಸ್ಕಾರ ಯಾವ ರೀತಿ ಮಾಡ್ತೀವಲ್ಲ ಈ ಗಿಡಕ್ಕೂ ಸೇಮ್ ಇದೇ ರೀತಿ ಪ್ರೊಸೀಜರ್ ಮಾಡ್ಬೇಕು ನೋಡ್ರಿ. ಉದ್ಕಡ್ಡಿ ಧೂಪ ತೋರಿಸಿ ಆಮೇಲೆ ನೈವೇದ್ಯ ತೋರಿಸಿ ಕಾಯಿ ಒಡೆದ ಬುಡಿ ತುಂಬಿ ಈ ರೀತಿ ಪ್ರೊಸೀಜರ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಬ್ಲೌಸ್ ಪೀಸ್ ಈ ಥರ ಆಗ್ಬಿಡು ಆ ಗಿಡಕ್ಕೆ ಬ್ಲೌಸ್ ಪೀಸ್ ಏರಿಸಿ ನೀವು ಸೀರೆ ಏರ್ಸಾರ ಸೀರೆ ಏರಿಸಿ ಹಿಂಗೆ ಯಾವ ರೀತಿ ನಿಮ್ಗೆ ಅನುಕೂಲತೆ ಆ ರೀತಿ ಮಾಡೋದು. ಉಡಿ ತುಂಬೋದು ಉಡಿ ತುಂಬೋದು ಮಾತ್ರ ಗಿಡಕ್ಕೆ ಮಾಡ್ಬೇಕು ನೋಡ್ರಿ. ಆಮೇಲೆ ನಿಮ್ಮ ಅಂತ 2-3 ಜನಕ್ಕೆ ಮುತ್ತೈದೆಯರಿಗೆ ಉಡಿ ತುಂಬಬೇಕು ರೀ. ಈ ಗಿಡಕ್ಕೆ ಉಡಿ ತುಂಬಿ ಬಿಡಕ್ಕೆ 2 ಜನಕ್ಕೆ ಉಡಿ ತುಂಬಬೇಕು. ನಾವು ಇಲ್ಲಿ ಉತ್ತರ ಕರ್ನಾಟಕ ಕಡೆ ಈ ರೀತಿ ಮಾಡ್ತೀವಿ ನೋಡ್ರಿ. ಬ್ರಹ್ಮಕಮಲ ನೋಡಲು ಸುಂದರವಷ್ಟೇ ಅಲ್ಲ ರೀ, ಆರೋಗ್ಯಕ್ಕೂ ಭಾಳ ಒಳ್ಳೆತೈತಿ. ಬ್ರಹ್ಮಕಮಲ ಹೂವು ಹಿಂದೂ ಧರ್ಮದಲ್ಲಿ ಭಾಳ ಮಹತ್ವ ಸ್ಥಾನ ಪಡೆದೈತಿ. ಮತ್ತು ಆಮೇಲೆ ಭಾಳ ದೈವಿಕ ಸ್ಥಾನ ಪಡೆದೈತಿ. ಬ್ರಹ್ಮಕಮಲ ಹೂವು ನೋಡ್ರಿ ರಾತ್ರಿನ ಅರಳ್ತೈತಿ ಮತ್ತು ದೈವಿಕ ಹೂವು ಆಗಿಬಿಟ್ಟೈತಿ ನೋಡ್ರಿ. ರಾತ್ರಿ ಮಾತ್ರ ಅರಳಿ ಮುಂಜಾನೆ ಅಷ್ಟರಾಗ ಮುದುಡಿ ಹೋಗುವಂಥ ಒಂದು ಬಗೆಯ ಹೂ ಆಗಿದ್ದು ಕರೆ ಇದು ದೈವಿಕ ಶಕ್ತಿ ಉಳ್ಳಂಥ ಗಿಡವಾಗಿಬಿಟ್ಟೈತಿ. ಆಮೇಲೆ ಈ ಗಿಡದಲ್ಲಿ ತ್ರಿಮೂರ್ತಿಗಳು ಇರ್ತಾರತ್ತ. ಮತ್ತು ಅದೃಷ್ಟದ ಹೂವು ಬ್ರಹ್ಮಕಮಲ ಹೂವು ನೋಡ್ರಿ. ಇದು ಅದರಲ್ಲೂ ಗುರು ಪುಷ್ಯಮಿ ಅಂದ ಗಿಡ ನೆಟ್ರೆ ಹಣದ ಮತ್ತು ಬಂಗಾರದ ಆಕರ್ಷಣೆ ಮಾಡ್ಕೋತೈತಿ ನೋಡ್ರಿ. ಯಾಕಂದ್ರೆ ಲಕ್ಷ್ಮೀನು ಅಂತ ಕರೀತಾರೆ ಅದಕ್ಕೆ. ಹಿಮಾಚಲ ಪ್ರದೇಶದಲ್ಲಿ ಇದೊಂದು ಭಾಳ ಅಪರೂಪದ ರತ್ನವಾಗಿದೆ ನೋಡ್ರಿ. ಯಾಕಂದ್ರೆ ಅಲ್ಲಿ ಶ್ರೇಷ್ಠವಾದ ಹೂವು ಆಗಿಬಿಟ್ಟೈತಿ.
ಕೇದಾರನಾಥ ಬದ್ರಿನಾಥಗಳಿಗೆ ಒಂದು ತುಂಬ ವಿಶೇಷವಾದ ಹೂವು ಆಗಿಬಿಟ್ಟೈತಿ. ಅದಕ್ಕೆ ಈ ಹೂವು ಅಲ್ಲಿ ಒಂದು ರತ್ನವಾಗಿ ಪರಿಗಣಿಸಲ್ಪಡ್ತಾರೆ. ಈ ಬ್ರಹ್ಮಕಮಲ ಹೂ ನೋಡ್ರಿ, ಪುಷ್ಪ ಮನೆಯಲ್ಲಿ ಬೆಳೆದ್ರೆ ನಮ್ಮ ಕಷ್ಟಗಳೆಲ್ಲ ಕಳಿತಾವ ಮತ್ತು ನಮಗೆ ಅದೃಷ್ಟ ಹುಡುಕೊಂಡು ಬರ್ತೈತಿ. ಒಳ್ಳೆ ಪರಿಮಳಯುಕ್ತ ಒಂದು ಸುವಾಸನೆಯನ್ನು ಬರುವಂಥ ಒಂದು ಗಿಡ ಆಗಿಬಿಟ್ಟೈತಿ ನೋಡ್ರಿ. ಇದಕ್ಕೆ ನಮಗೆ ಹಣದ ಆಕರ್ಷಣೆಯನ್ನು ಮಾಡಕ್ಕೋತೈತಿ ನೋಡ್ರಿ. ಮನೆ ಬಂದವ್ರ ಈ ಒಂದು ಗಿಡದ ಟೊಂಗಿ ಬೇಡ್ರಂದ್ರು ಅವ್ರ ಕಡೆ ನೀವು 10 ರೂಪಾಯಿ ತೊಗೊಂಡು ಈ ಗಿಡ ಕೊಡ್ಬೇಕು. ಯಾಕಂದ್ರೆ ನಮ್ಮ ಮನ್ಯಾಗ ಲಕ್ಷ್ಮಿ ಇದ್ದ ಹಾಗೆ ಅದ. ಒಂದು ಎಲೆ ಕೊಡ್ಬೇಕಾದ್ರೂ ಅವ್ರು 1 ತೋಲಿ 2 ತೋಲಿ 2 ಎಲೆ ಕೊಟ್ಟರು ಭೀ 10 ರೂಪಾಯಿನ. ಯಾಕಂದ್ರೆ ನಮ್ಮ ಮನೆಯಿಂದ ನಾವು ಲಕ್ಷ್ಮಿ ಕೊಟ್ಟ ಹಾಗೆ ನೋಡ್ರಿ. ನಾವು ಯಾರ ಮನೆಯಾಗಿತ್ತು ತರಬೇಕಾದ್ರೂ ಭೀ ಒಂದು 10 ರೂಪಾಯಿ ಕೊಟ್ಟ ತರಬೇಕು ನೋಡ್ರಿ. ಯಾಕಂದ್ರೆ ಇದು ಹಂಗೆ ಗಿಡ ನಡೋದಿಲ್ಲ ನೋಡ್ರಿ. ಯಾವ್ದು ಬೇಕಾದ್ರೆ ನೀವು ಪ್ರಯತ್ನ ಮಾಡಿರಿ. ನೀವು ಈಗ ನಾವು ಆಲ್ಮೋಸ್ಟ್ 2 ಜನಕ್ಕೆ ಕೊಟ್ಟರು ಭೀ ಮೊದಲು ಇದನ್ನು ಗಿಡನ ಕತ್ತರಿಸಿ ಹೊರಗೆ ಹೋಗೋದಾಗ ಮಾತ್ರ ಓದಿರ್ತಾರೆ. ನಮ್ಮ ಮನೆಯಾಗಿಂದ ಹೋದ್ರಂದ್ರೆ ನಾವು 10 ರೂಪಾಯಿ ತೊಗೊಂಡು ಮನಿ ಪ್ಲ್ಯಾಂಟ್ ಆಗಲಿ ಇದಾಗಲಿ ಯಾವುದೋ ಗಿಡ ಆಗಲಿ ಜಡೆ ಪ್ಲ್ಯಾಂಟ್ ಆಗಲಿ ಯಾವುದೇ ಗಿಡ ಆದ್ರೂ ಭೀ ಒಂದು 10 ರೂಪಾಯಿ ತೊಗೊಂಡೇ ಈ ಗಿಡ ಕೊಡ್ತೀವಿ ನೋಡ್ರಿ. ಯಾವುದೇ ರೀತಿ ಕೊಡೋದ್ರಿಂದ ಯಾಕಂದ್ರೆ ನಮ್ಗೆ ನಮ್ಮ ಮನೆಯಂತ ಲಕ್ಷ್ಮಿ ಹೋದ ಹಾಗೆ ಅನಿಸುತ್ತೆ ನನಗೆ. ಈಗ ನೀವು ಏನು 1 ರೂಪಾಯಿ ಕೊಡ್ರಿ 2 ರೂಪಾಯಿ ಕೊಡ್ರಿ, ನಂಗೆ ಗಿಡಕ್ಕೆ 1 ರೂಪಾಯಿ ಕೊಟ್ಟ ನೀವು ಒಯ್ಬೇಕಂತ ಹೇಳ್ತಾನೆ ಅವ್ರಿಗೆ. ಅಂದಾಗ ಅವ್ರು 1 ರೂಪಾಯಿ ಕೊಡೋ ಬದಲಿ 10 ರೂಪಾಯಿ ಕೊಟ್ಟ ಈ ಗಿಡದ ಟೊಂಗಿ ಒಯ್ತಾರೆ. ಈ ಥರ ಒಬ್ಬರ ಮನೆಯಿಂದ ದುಡ್ಡು ಕೊಟ್ಟು ತಂದಾಗ ಅದಕ್ಕೆ ನಮ್ಗೆ ಹೆಚ್ಚಿನ ಇರ್ತೈತಿ. ಹಿಂಗೆ ಅವ್ರ ಮನೆಯಿಂದ ಎಲ್ಲಿ ತೊಗೊಂಬಂದ ಇಂದು ಹಚ್ಚರ ಆಯ್ತು ನಾಳೆ ಹಚ್ಚರ ಆಯ್ತು ಅಂತ ಇದು ಮಾಡ್ತೀವಿ. ಅದ ಒಂದು 10 ರೂಪಾಯಿ ಕೊಟ್ಟು ತಂದೀವಿ ಅಂದ್ರೆ ರೊಕ್ಕಕ್ಕೆ ಮಹತ್ವ ಕೊಟ್ಟ ನಾವು ಹಚ್ಚೋದು ಆಗ್ತೈತಿ ನೋಡ್ರಿ. ಯಾಕಂದ್ರೆ ಅದನ್ನು ಚಿಗಿಬೇಕಂತಂದ 10 ರೂಪಾಯಿ ಕೊಟ್ಟು ತಂದೀವತ್ತಂದು ಅದ್ರ ಬೆಲೆ ಗೊತ್ತಾಗ್ತೈತಿ. ಅದು ನೀವು ನರ್ಸರಿಗೆ ಹೋಗ್ರಿ, ನೀವು ಈ ಗಿಡಕ್ಕೆ ಎಷ್ಟು ಐತಿ ಅಂದ್ರೆ ರೀ 100 ರಿಂದ 200 ತನಕ ಐತ್ರಿ ಒಂದು ಪ್ಲ್ಯಾಂಟಿಗೆ. ಮತ್ತು ಅವ್ರು ಕಡಿಮೆ ರೇಟ್ನಾಗ ಒಟ್ಟು ಕೊಡೋಂಗಿಲ್ಲ. ಮತ್ತು ಒಂದು ಎಲೆ ನೆಟ್ಟಿರ್ತಾರೆ ಮತ್ತು ಹೂ ಆಗಿದ್ದು ಏನೂ ಇರೋಂಗಿಲ್ಲ. ಚಿಕ್ತಿರ್ತದೆ ಕರೆ ರೀ, ಸ್ವಲ್ಪ ಸಣ್ಣ ಗಿಡ ಇರ್ತದೆ ಕರೆ. ಈಗ ಆಲ್ಮೋಸ್ಟ್ ತುಂಬ ಜನ ತಂದಾರ ನರ್ಸರಿಯಿಂದ ಕರೆ. ಅದು ಅವ್ರಿಗೆ ಮತ್ತು ಚಲೋ ತಂಗಿ ಹಚ್ಚೋದ್ರಾಗ ಅದು ಬಾಡಿ ಹೋಗೈತಿ ಮತ್ತು ಚಲೋ ತಂಗಿ ನಟ್ಟಿಲ್ಲದ. ಮತ್ತು ಈಗ ಒಬ್ರು ಮನ್ಯಾಗ ನೀವು ತೊಗೊಂಡೋಗಿರ್ತೀರಿ, ಇದು ಮಣ್ಣು ಚಲೋ ಆಗಿಲ್ಲ ಮತ್ತು ಕೊಡಂದ್ರೆ ಮತ್ತೆ ಕೊಡ್ತಾರೆ ಭೀ ಅವ್ರೆ. ಮತ್ತು ಈ ಥರ ನೋಡ್ರಿ, ಈ ಥರ ಎಷ್ಟೊಂದು ಮಗ್ಗುಗಳು ಬಿಟ್ಟಾವ ನಮ್ಮ ಮನ್ಯಾಗ. ಶಿವನಿಗೆ ನಾವು ಸಂಡೇ ಆಗಿದ್ರು ಭೀ ರಾತ್ರಿನ ಹರಿದ ಬೆಳಗ್ಗೆ ಫ್ರಿಜ್ನಾಗ ಇಟ್ಟು ಬೆಳಗ್ಗೆ ನಾವು ಶಿವನ ದೇವಸ್ಥಾನಕ್ಕೆ ಕೊಡ್ತೀವಿ ನೋಡ್ರಿ. ಮತ್ತು ನಮಗೆ ಭಾಳನ ಚಲೋ ಆಗೈತಿ ಗಿಡದಿಂದ. ಸುಮಾರು ಭಾಳ ಜನಕ್ಕೆ ನಾ ಮಾತ್ರ ಈ ಗಿಡ ಕೊಟ್ಟೀನಿ. ಮತ್ತು ಎಲ್ಲರಲ್ಲೂ ಗಿಡಕ್ಕೆ ಹೂನ ಆಗಿಬಿಟ್ಟಾವ. ಒಂದು ಎಲೆ ಕೊಟ್ಟರು ಭೀ, ಯಾಕಂದ್ರೆ ಅದು ತುಂಬ ವರ್ಷದ ಗಿಡ ಇರೋದ್ರಿಂದ ಇದು ಎಲೆ ಇದನ್ನಾಗೈತ್ರಿ, ಅದು ಬಿರ್ಸಾಗೈತದ ಅಂತ. ಹೀಗಾಗಿ ಒಂದು ಎಲೆ ಕೊಟ್ಟರು ಭೀ ಅದು ಗಿಡ ಸಣ್ಣ ಇದ್ದಾಗ ಹೂ ಬಿಡ್ಕೋತ ಹೊಂಟೈತಿ ನೋಡ್ರಿ ಎಲ್ಲರಿಗೆ. ಅದಕ್ಕೆ ಈ ಥರ ಪ್ರೊಸೀಜರ್ ಐತಿ ನೋಡ್ರಿ ಅಂತ. ಮತ್ತು ಸಣ್ಣ ಗಿಡಕ್ಕೂ ಮಗ್ಗುಗಳು ಬಿಡ್ತಾವೆ. ಈಗ ಹೇಳೀನಿ ನೋಡ್ರಿ, ಈರುಳ್ಳಿ ಸೊಪ್ಪೆ, ಬೆಳ್ಳುಳ್ಳಿ ಸೊಪ್ಪೆ, ಚಹಾ ಮಾಡಿದ ಚಹಾ ಪುಡಿ ಮತ್ತು ನೀವು ವೇಸ್ಟ್ ಆಗಿದ ಔಷಧ ಟಾನಿಕ್ಗಳ ಇವೆಲ್ಲ ಹಾಕಿ ನೀವು ಮಾಡ್ಬೋದು ನೋಡ್ರಿ. ಇದರಿಂದ ಗಿಡಕ್ಕೆ ಒಳ್ಳೆಯ ಟಾನಿಕ್ ಕೊಟ್ಟಂಗೆ ಆಗ್ತೈತಿ ಮತ್ತು ಗಿಡ ತುಂಬ ಹೂ ಬೆಳಿತಾವೆ. ನೋಡಿದ್ರಲ್ಲ ನಾವು ಯಾವ ರೀತಿ ಈ ಥರ ಶಿವನ ದೇವಸ್ಥಾನಕ್ಕೆ ಸೋಮವಾರ ದಿನ, ಅದು ಶ್ರಾವಣ ಸೋಮವಾರ ದಿನ ಈ ಥರ ನಮ್ಮಲ್ಲಿ ಹೂ ಆಗ್ಯಾವ. ಇಷ್ಟು ಚಂದ ಪೂಜೆ ಅಲಂಕಾರ ಆಗೈತೆ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.